ಇವತ್ತು ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಕುರಿತಾಗಿ ಮಾತನಾಡ್ತೇನೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸು ನಮ್ಮನ್ನು 3 ಸಂದರ್ಭಗಳಲ್ಲಿ ನಾವು ಯೂಸ್ ಮಾಡ್ತೇವೆ. ಒಂದು RUF ಅಂತ ಹೇಳ್ತೇವೆ, ಒಂದು ರೊಟೀನ್ ಆ್ಯಕ್ಷನ್, ಯೂನಿವರ್ಸಲ್ ಟ್ರೂತ್ ಮತ್ತು ಫ್ಯೂಚರ್ ಟೈಮ್ ರೆಫರೆನ್ಸ್. ರೊಟೀನ್ ಆ್ಯಕ್ಷನ್ಸ್ ಅಂದರೆ ನಾವು ಪ್ರತಿ ದಿವಸ ಏನು ಕೆಲಸಗಳನ್ನು ನಾವು ಮಾಡ್ತಾ ಬರ್ತೇವೆ ಅದನ್ನು ಕುರಿತಾಗಿ ಹೇಳ್ತಕ್ಕಂಥದ್ದು ರೊಟೀನ್ ಆ್ಯಕ್ಷನ್ಸ್. ಫಾರ್ ಎಕ್ಸಾಂಪಲ್, ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಒಂದು ರೊಟೀನ್ ಆ್ಯಕ್ಷನ್ಸ್, ಪ್ರತಿ ದಿವಸ ಮಾಡ್ತಕ್ಕಂಥ ಕೆಲಸ ಅದು. ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಐ ಬ್ರಷ್ ಮೈ ಟೀತ್. ಸೊ ಪ್ರತಿ ದಿವಸ ನಾವು ಬ್ರಷ್ ಮಾಡ್ತೇವೆ. ಈ ಥರ ಯಾವುದು ಐ ಗೋ ಟು ಕಾಲೇಜ್ ಎವ್ರಿ ಡೇ. ಸೊ ಪ್ರತಿ ದಿವಸ ನಾನು ಕಾಲೇಜಿಗೆ ಹೋಗ್ತೇನೆ. ಐ ವರ್ಕ್ ಇನ್ ಗೌರ್ಮೆಂಟ್ PU ಕಾಲೇಜ್. ನಾನು ಗೌರ್ಮೆಂಟ್ PU ಕಾಲೇಜಲ್ಲಿ ವರ್ಕ್ ಮಾಡ್ತೇನೆ. ಸೊ ಇವೆಲ್ಲ ಏನಾಗುತ್ತೆ, ಪ್ರತಿ ದಿವಸ ನಾವು ಏನನ್ನು ಮಾಡ್ತಾ ಇರ್ತೇವೆ ಅದನ್ನು ಕುರಿತಾಗಿ ಹೇಳ್ತಕ್ಕಂಥದ್ದು. ಓಕೆ, ಐ ಡ್ರಿಂಕ್ ಕಾಫಿ ಇನ್ ದ ಮಾರ್ನಿಂಗ್. ಐ ಡ್ರಿಂಕ್ ಟೀ ಇನ್ ದ ಈವ್ನಿಂಗ್. ಸೊ ಇವು ಏನಾಗುತ್ತೆ, ನಾನು ಅಂದರೆ ಅವು ಪ್ರತಿ ದಿವಸ ಮಾಡ್ತಕ್ಕಂಥವು ಅಲ್ವಾ, ರೊಟೀನ್ ಆ್ಯಕ್ಷನ್ಸ್. ಈ ತರಹದ ವಿಚಾರಗಳನ್ನು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಸಂಬಂಧವನ್ನು ಮಾತನಾಡಬೇಕಾದ್ರೆ ಯಾವಾಗಲೂ ಕೂಡ ನಾವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಕೊಟ್ಟಾಗ ನಾವು ಆ ಬ್ಲ್ಯಾಂಕನ್ನು ಏನು ಫಿಲಪ್ ಮಾಡಬೇಕು. ಸೊ ಅಲ್ಲಿ ಈ ಪ್ರತಿಯೊಂದು ಆ್ಯಕ್ಷನ್ನು ಆ ಸೆಂಟೆನ್ಸ್ ಏನನ್ನು ಕುರಿತಾಗಿ ಹೇಳ್ತಾ ಇದೆ. ಸಿಂಪಲ್ ರೊಟೀನ್ ಆ್ಯಕ್ಷನ್ ಹೇಳ್ತಾ ಇದೆಯಾ, ಯೂನಿವರ್ಸಲ್ ಟ್ರೂತ್ ಬಗ್ಗೆ ಹೇಳ್ತಾ ಇದೆಯಾ. ಬಹಳಷ್ಟು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಗೊಂದಲಕ್ಕೆ ಒಳಗಾಗ್ತಾರೆ. ಎಕ್ಸಾಮಿನೇಷನಲ್ಲಿ ಫಸ್ಟು ನಮಗೆ ಯಾವುದೇ ಒಂದು ಸೆಂಟೆನ್ಸನ್ನು ಕೊಡ್ತಾ ಇದ್ದಾರೆ ಅಂದರೆ ಆ ಸೆಂಟೆನ್ಸಲ್ಲಿ ಈ ಒಂದು ಸೆಂಟೆನ್ಸು ರೊಟೀನ್ ಆ್ಯಕ್ಷನಿಗೆ ಬರುತ್ತಾ, ಯೂನಿವರ್ಸಲ್ ಟ್ರೂತಿಗೆ ಬರುತ್ತಾ, ಫ್ಯೂಚರ್ ಟೈಮ್ ರೆಫರೆನ್ಸಿಗೆ ಬರುತ್ತಾ. ಇದನ್ನು ಪ್ರತಿಯೊಂದನ್ನು ಕೂಡ ಅನಲೈಸ್ ಮಾಡಬೇಕಾಗತ್ತೆ. ಅನಲೈಸ್ ಮಾಡ್ತಾ ಆ ಒಂದು ಟೆನ್ಸ್ ಯಾವುದು ಅನ್ನೋದನ್ನು ನಾವು ಗುರ್ತು ಹಾಕಬೇಕಾಗತ್ತೆ. ಯೂನಿವರ್ಸಲ್ ಟ್ರೂತ್ ಆದರೆ ನಮ್ಮಲ್ಲಿ ಸೈಂಟಿಫಿಕ್ ಫ್ಯಾಕ್ಟ್ಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಟ್ರೂತ್ಸನ್ನು ನಾವು ಹೇಳಬೇಕಾದ್ರೆ ಯೂನಿವರ್ಸಲ್ ಈ ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಮಿಲ್ಕ್ ಈಸ್ ವೈಟ್. ಸೊ ಹಾಲು ಬಿಳುಪಾಗಿದೆ, ಅರ್ಥ ಆಯ್ತಲ್ವಾ. ದ ಸನ್ ರೈಸಸ್ ಇನ್ ದ ಈಸ್ಟ್. ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ. ದ ಸನ್ ಸೆಟ್ಸ್ ಇನ್ ದ ವೆಸ್ಟ್. ಪಶ್ಚಿಮದಲ್ಲಿ ಮುಳುಗ್ತಾನೆ, ಅರ್ಥ ಆಯ್ತಲ್ವಾ. ದ ಮದರ್ ಫೀಡ್ಸ್ ಬೇಬಿ. ತಾಯಿ ಮಗುವಿಗೆ ಹಾಲು ಉಣಿಸ್ತಾಳೆ ಅಥವಾ ಊಟ ಮಾಡಿಸ್ತಾಳೆ. ಇವೆಲ್ಲ ಏನಾಗುತ್ತೆ ಅಂದರೆ ಯೂನಿವರ್ಸಲ್ ಟ್ರೂತ್ ಆಗುತ್ತೆ, ಅರ್ಥ ಆಯ್ತಲ್ವಾ. ಅಥವಾ ಇನ್ನು ಯಾವುದೇ ಒಂದು ವೈಜ್ಞಾನಿಕ ವಿಚಾರಗಳನ್ನು ಕುರಿತಾಗಿ ನಾವು ಮಾತನಾಡಬೇಕಾದ್ರೆ ಕೂಡ ಅದು ನಾವು ಯೂನಿವರ್ಸಲ್ ಟ್ರೂತೇ ಆಗಿರುತ್ತೆ. ಈಗ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಇವು ಹೆಚ್ಚಾಗಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೇವೆ. ಮತ್ತು ನಾನು ಅನೇಕ ಸಂದರ್ಭಗಳಲ್ಲಿ ಕೂಡ ಹೇಳ್ತಾ ಇರ್ತೇನೆ, ಪರ್ಟಿಕ್ಯುಲರ್ ಆಗಿ ಈ ಒಂದು ಮ್ಯಾಥಮೆಟಿಕ್ಸಲ್ಲಿ ಪ್ರೂವ್ ದ್ಯಾಟ್, ಶೋ ದ್ಯಾಟ್, ಈ ತರಹದ ಒಂದು ಏನು ಸೆಂಟೆನ್ಸಸ್ ಇರುತ್ತಲ್ಲ ಅದು ಯು ಪ್ರೂವ್ ದ್ಯಾಟ್ ಅಥವಾ ಯು ಶೋ ದ್ಯಾಟ್ ಅಂತಕ್ಕಂತಹ ರೀತಿಯಲ್ಲಿ ಅದು ಎಲ್ಲವೂ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ ವಾಕ್ಯವೇ ಆಗಿರುತ್ತೆ. ಅಲ್ಲಿ ಯು ಅಂತಕ್ಕಂಥದ್ದು, ನೀನು ಅಂತಕ್ಕಂಥದ್ದು ಅಂಡರ್ಸ್ಟುಡ್ ಸಲ್ವಾ. ನೀನು ಇದನ್ನು ಮಾಡು, ಇದನ್ನು ಮಾಡಿ ತೋರಿಸು, ಶೋ ಮಾಡು, ಪ್ರೂವ್ ಮಾಡು ಅಂತಕ್ಕಂಥದ್ದನ್ನು ನಾವು ಇದು ಮಾಡ್ತಾ ಹೋಗ್ತೇವೆ. ಫಿಸಿಕ್ಸಲ್ಲಿರ್ತಕ್ಕಂಥದ್ದು ಯಾವುದೇ ಆಗಿರಲಿ, ಒಂದು ವಿಸ್ಕಾಸಿಟಿ ಆಗಿರ್ಬೋದು, ಡೆನ್ಸಿಟಿ ಆಗಿರ್ಬೋದು, ಇನ್ನೊಂದು ಮತ್ತು ಏನು ನಾವು ಇವುಗಳನ್ನೆಲ್ಲ ಹೇಳ್ತಾ ಹೋಗ್ತೇವೆ. ಅಲ್ಲೆಲ್ಲವೂ ಕೂಡ ನಾವು ಹೆಚ್ಚಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನೇ ಬಳಸ್ತೇವೆ. ಯಾಕೆಂದರೆ ಅದು ಯೂನಿವರ್ಸಲ್ ಟ್ರೂತ್, ಯಾವಾಗಲೂ ಕೂಡ ಅದು ಸರ್ವಕಾಲಿಕವಾಗಿರ್ತಕ್ಕಂಥ ಸತ್ಯವೇ ಆಗಿರುತ್ತೆ. ಹಾಗಾಗಿ ಅಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೇವೆ. ಸೊ ಹಾಗಾಗಿ ಈ ಒಂದು ವಾಕ್ಯ, ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂಥದ್ದು ವಿಜ್ಞಾನದಲ್ಲಿ ಹೆಚ್ಚಾಗಿ ಬಳಕೆ ಆಗ್ತಕ್ಕಂಥ ಒಂದು ಟೆನ್ಸಸ್ಸು ಕೂಡ ಆಗಿರುತ್ತೆ. ಓಕೆ, ಇನ್ನೊಂದು ಫ್ಯೂಚರ್ ಟೈಮ್ ರೆಫರೆನ್ಸ್ ಅಂದರೆ ಮುಂದೆ ಆಗ್ತಕ್ಕಂಥ ವಿಚಾರಗಳನ್ನು ಹೇಳಲಿಕ್ಕೂ ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಸ್ತೇವೆ. ಫಾರ್ ಎಕ್ಸಾಂಪಲ್, ಹೇಗೆ ಸಮೀರ್ ಗೋಸ್ ಟು ಹೈದ್ರಾಬಾದ್ ಟುಮಾರೋ. ಸಮೀರ್ ನಾಳೆ ಹೈದರಾಬಾದಿಗೆ ಹೋಗ್ತಾರೆ.
ಅರ್ಥ ಆಯ್ತಲ್ವಾ? ಸೊ ಈ ತರಹದ ಒಂದು ವಿಚಾರಗಳನ್ನು ಹೇಳಬೇಕಾದ್ರೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಸ್ತೇವೆ. ನಾವು ಮೊದಲೆಲ್ಲ ಕೂಡ ಏನು ಹೇಳ್ತೇವೆ, ಸಿಂಪಲ್ ಫ್ಯೂಚರನ್ನು ಬಳಸ್ಕೊಂಡು ನಾವು ಸಿಂಪಲ್ ಫ್ಯೂಚರ್ನ ಬಳಸ್ತೇವೆ. ಅದಕ್ಕೆ ಫ್ಯೂಚರ್ ಅಂತಕ್ಕಂಥದ್ದು. ಆದರೆ ನಮ್ಮಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಸ್ಕೊಂಡು ಕೂಡ ನಾವು ಫ್ಯೂಚರ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಹೇಳ್ಬೋದು. ಸೊ ಅದಕ್ಕೆ ಇದು ಒಂದು ಕೂಡ ಉದಾಹರಣೆ ಆಗುತ್ತೆ. ಸೊ ಇನ್ನೂ ಹೆಚ್ಚಿನ ಒಂದು ಗ್ರಾಮರ್ ಕ್ಲಾಸ್ಗಳನ್ನು ಕುರಿತಾಗಿ ನನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ಮಾಡ್ತಾ ಬರ್ತೇನೆ. ನನ್ನ ಈ ವಿಡಿಯೋವನ್ನು ತಾಳ್ಮೆಯಿಂದ ಕೇಳ್ತಕ್ಕಂಥ ಎಲ್ಲರಿಗೂ ಕೂಡ ವಂದಿಸ್ತೇನೆ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾನು ಮಾಡಲಿಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮಲ್ಲಿ ಏನು ನಿಮ್ಮ ನಿರೀಕ್ಷೆ ಏನಿದೆ ಅದನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದರೆ ಅದಕ್ಕೆ ತಕ್ಕ ಹಾಗೆ ನಾನು ಮುಂದಿನ ಒಂದು ವಿಡಿಯೋಗಳನ್ನು ಕೂಡ ನಾನು ಮಾಡ್ತಾ ಬರ್ತೇನೆ. ವಂದನೆಗಳು.